ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತು ಯುವರ್ ಲೈಫ್ ಪರ್ಪಸ್ ಆ್ಯಂಡ್ ಸೋಲ್ ಪರ್ಪಸ್ ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ನೀವು ಈ ಲೈಫಲ್ಲಿ ಬಂದಿರೋ ಉದ್ದೇಶ ಏನು ಆ ಥರ ನೋಡೋಣ. ಕೆಲವು ಸರಿ ನೀವು ಅನ್ಕೋತೀರಾ, ನಾನು ಯಾಕೆ ಇಲ್ಲಿದ್ದೀನಿ, ನನಗೆ ಯಾಕೆ ಈ ಥರ ನೋವು, ಯಾಕೆ ನನಗೇನು ಕೆಲಸ ಸಿಗ್ತಾ ಇಲ್ಲ, ಯಾಕೆ ನನಗೆ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ನಂಗೆ ಮದುವೆ ಆಗ್ತಾ ಇಲ್ಲ, ಒಳ್ಳೆ ಸಂಬಂಧ ಬರ್ತಾ ಇಲ್ಲ. ಆ ಥರ ನೀವು ಕೆಲವು ಸರಿ ಎಷ್ಟೋ ಸರಿ ಯೋಚನೆ ಮಾಡ್ತೀರಾ. ಅದಕ್ಕೆ ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತು ಇಲ್ಲಿ 2 ಪೈಲ್ ಇದೆ. ಒಂದು ಹಾರ್ಸ್ ಕುದುರೆ, ಇನ್ನೊಂದು ಪ್ಯಾರೆಟ್ ಗಿಳಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ, ಯಾವ ಪ್ರಾಣಿ ಇಷ್ಟ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. ಮತ್ತು ನನಗೆ ಕೆಲವು ಸರಿ ಹುಷಾರಿಲ್ದಿರುವಾಗ ನಾನು ಶಾರ್ಟ್ ವಿಡಿಯೋಸ್ ಮಾಡ್ತೀನಿ. ಆದರೆ ಆದಷ್ಟು ನಾನು ಪಿಕ್ ಅ ಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಆ ಥರ ಆದಾಗ ನೀವು ಕೋಆಪ್ರೇಟ್ ಮಾಡಬೇಕಾಗತ್ತೆ ನನಗೆ. ನಾನು ಅದನ್ನು ಬೇಕಂತ ಮಾಡ್ತಾ ಇಲ್ಲ. ಆದ್ದರಿಂದ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ಈ ವಿಷಯವಾಗಿ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಹಾರ್ಸ್ ಕಾರ್ಡ್ ತಗೊಂಡಿದ್ದೀರಾ. ಇಲ್ಲಿ ಲಿಸ್ನಿಂಗ್ ಟು ವಿಸ್ಡಮ್ ಆ ಥರ ಇದೆ ನಿಮಗೆ ಮೆಸೇಜಸ್ಸು. ಇಲ್ಲಿ ನಿಮ್ಮ ಲೈಫ್ ಪರ್ಪಸ್, ಸೋಲ್ ಪರ್ಪಸ್ ಆ ಥರ ನೋಡಿದಾಗ ಇಲ್ಲಿ ಏನು ಕಾರ್ಡ್ಸ್ ಬರ್ಬೋದು ನೋಡೋಣ. ಈ ಲೈಫಲ್ಲಿ ಯಾಕೆ ನಿಮಗೆ ತೊಂದರೆ ಇದೆ, ಆ ಥರ ಎಲ್ಲ ನೋಡಿದಾಗ ಇಲ್ಲಿ the Tower card, 3 of Wands, 5 of Swords, Justice card, Page of Wands, bottom of the deck, 7 of Cups. ನಿಮ್ಮ ಒಂದು ಲೈಫ್ ಪರ್ಪಸ್, ಈ ಜೀವನದಲ್ಲಿ ನೀವು ಏನಕ್ಕೆ ಬಂದಿದ್ದೀರಾ ಆ ಥರ ಟ್ಯಾರೋ ಕಾರ್ಡ್ನ ಕೇಳಿದಾಗ ಈ ಥರ ಇಷ್ಟು ಕಾರ್ಡ್ಸ್ ಬಂದಿದೆ. ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಗಲ್ ಇದೆ. ಯಾವ ಕೆಲಸ ಮಾಡೋಕ್ಕೆ ಹೋದ್ರೂ ಎಲ್ಲ ಕೆಲಸಗಳು ಕೆಟ್ಟು ಹೋಗುತ್ತೆ. ನಾನು ಈ ಕೆಲಸನ ಮಾಡೇ ಮಾಡ್ತೀನಿ, ನನ್ನ ಲೈಫಲ್ಲಿ ನಾನು ಚೆನ್ನಾಗಿ ಮಾಡ್ಕೋತೀನಿ ಅಂತ ನೀವು ಎಷ್ಟು ಸರಿ ಹೋದಾಗನೂ ಯಾವ ಕೆಲಸಗಳು ಆಗಲ್ಲ. ಕೆಲವು ಸರಿ ಬ್ಯಾಲೆನ್ಸ್ ಮಾಡ್ಕೋತೀರಾ ಲೈಫನ್ನು. ನನಗೊಂದು ಒಳ್ಳೆ ಕೆಲಸ ಬೇಕು, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಯಾಕೆ ಸರಿಗಿಲ್ಲ, ಆ ಥರ ನಿಮಗೆ ತುಂಬ ಯೋಚನೆಗಳಿದೆ, ತುಂಬ ಕಾಂಪ್ಲಿಕೇಶನ್ಸ್ ಕಾಣ್ತಾ ಇದೆ, ತುಂಬ ಮನಸ್ಸಲ್ಲಿ ಯೋಚನೆಗಳಿದೆ. ನನಗೊಂದು ಒಳ್ಳೆ ಲೈಫ್ ಬೇಕು, ನಾನು ತುಂಬ ಹಣ ಮಾಡಬೇಕು, ನನ್ನ ಮನೆಯವ್ರಿಗೆಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕು, ಆ ಥರ ನಿಮ್ಗೆ ತುಂಬ ಆಸೆಗಳಿವೆ. 1 2 ಆದರೆ ಯಾವುದನ್ನು ಕೈಗೂಡ್ತಾ ಇಲ್ಲ, ಯಾವ ಕೆಲಸಗಳು ಆಗ್ತಾ ಇಲ್ಲ. ನಾನು ಯಾಕಪ್ಪ ಈ ಜೀವನಕ್ಕೆ ಬಂದಿದ್ದೀನಿ, ನನಗೆ ಯಾಕೆ ಈ ಥರ ಕಷ್ಟ, ಆ ಥರ ನೀವು ಎಷ್ಟೋ ಸರಿ ಯೋಚನೆ ಮಾಡ್ಕೋತೀರಾ. ಯಾವ ಕೆಲಸ ಮಾಡ್ತೀನಿ ಅಂತ ಹೋದ್ರೂ ಯಾವ ಕೆಲಸಗಳು ಸರಿಗಾಗ್ತಾ ಇಲ್ಲ. ಇಲ್ಲಿ ದಿ ಟವರ್ ಕಾರ್ಡ್ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇಲ್ಲ, ಎಷ್ಟೇ ಪ್ರಯತ್ನಗಳು ಮಾಡಿದ್ರು ಆ ಥರ ನಿಮ್ಮ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಒಂದು ಪಾಸಿಟಿವ್ ಕಾರ್ಡ್, ಜಸ್ಟಿಸ್. ಎಷ್ಟೇ ಬ್ಯಾಲೆನ್ಸ್ ಮಾಡ್ಕೋತೀರಾ ಲೈಫನ್ನ ಎಷ್ಟೇ ಬ್ಯಾಲೆನ್ಸ್ ಮಾಡ್ಕೊಂಡ್ರೂ ಸಹಿತ ಕೆಲವು ಕೆಲಸಗಳು ನಡೀತಾ ಇಲ್ಲ, ಕೆಲವು ರಿಲೇಶನ್ಶಿಪ್ಗಳೆಲ್ಲ ಬ್ರೇಕ್ ಆಗ್ತಾ ಇದೆ, ಜಗಳಗಳಾಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಎಲ್ಲರೂ ನಿಮ್ಮನ್ನು ತಪ್ಪು ತಿಳ್ಕೊತಾ ಇದ್ದಾರೆ. ಆ ಥರ ಕೆಲವು ಸಿಚುವೇಶನ್ಗಳು ನಡೀತಾ ಇದೆ. ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್, ಮುಂದೆ ನಿಮ್ಮ ಸಂಬಂಧಗಳು ಸರಿಯಾಗ್ಬೋದಾ. ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ ಆ ಥರ ನೋಡೋಣ.
ಏಸ್ ಆಫ್ ಸಾರ್ಟ್ಸ್ ಕೆಳಗಡೆ ಬಿತ್ತು. ಏಸ್ ಆಫ್ ಕಪ್ಸ್, ಇಲ್ಲಿ ಹೈ ಪ್ರೀಸ್ಟೆಸ್, ಬಾಟಮ್ ಆಫ್ ದಿ ಡೆಕ್, 8 ಆಫ್ ಪೆಂಟಕಲ್ಸ್. ಆ ಥರ ನೋಡಿದಾಗ ಇಲ್ಲಿ ನಿಮಗೆ ಏನೇನು ಕಾರ್ಡ್ಸ್ಗಳು ಬರ್ತಾ ಇದೆ ನೋಡೋಣ. ಕಿಂಗ್ ಆಫ್ ಪೆಂಟಕಲ್ಸ್, ಇಲ್ಲಿ ನಿಮ್ಗೆ ಏನೊಂದು ಗೈಡೆನ್ಸ್ ಕೊಡುತ್ತೆ ಅಂತಂದ್ರೆ, ಯಾವ ಕೆಲಸ ಮಾಡಲಿ ನೀವು ಅದರಲ್ಲಿ ಮನಸ್ಸು ಕೊಡಬೇಕು. ಕೆಲಸ ಆಗಿಲ್ಲ ಅಂತ ನೀವು ಕೈಚೆಲ್ಲಿ ಕೂತ್ಕೊಳ್ಳೋದಾಗ್ಲಿ, ತುಂಬಾ ಪ್ರಯತ್ನ ಪಡಬೇಕು ಅನ್ನೋದನ್ನ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಹೇಳ್ತಾ ಇದೆ. ಯಾವುದೇ ನಿಮ್ಮ ಬಿಸ್ನೆಸ್ ಇರಬಹುದು, ನಿಮ್ಮ ಕೆಲಸ ಇರಬಹುದು, ರಿಲೇಶನ್ಶಿಪ್ ಇರಬಹುದು, ಮನ್ಸು ಕೊಟ್ಟು ಕೆಲಸ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಕೆಲವು ಸರಿ ನಿಮ್ಮಲ್ಲಿ ನೀವೇ ಯೋಚನೆ ಮಾಡ್ಕೋಬೇಕಾಗತ್ತೆ, ಏನ್ ತಪ್ಪು ನಡೀತಾ ಇದೆ. ನಿಮ್ಮ ಬಿಸ್ನೆಸ್ ಆಗಿರಬಹುದು, ಕೆಲವು ಸರಿ ಅಲ್ಲಿ ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಕೆಲವು ಉಪಾಯಗಳು ಹೊಳಿಬಹುದು. ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ಏನೇನು ತಪ್ಪುಗಳಿರಬಹುದು, ಅದನ್ನೆಲ್ಲ ನೋಡಿದಾಗ ನಿಮಗೆ ಒಳ್ಳೆ ಕೆಲವು ಉಪಾಯಗಳು ಹೊಳೆದು ಆ ಬಿಸ್ನೆಸ್ನ ನೀವು ಚೆನ್ನಾಗಿ ಮಾಡೋದನ್ನ ನೋಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಇವೆಲ್ಲ ಕೆಲವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್, ಏಸ್ ಆಫ್ ಕಪ್ಸ್, ನಿಮ್ಮ ಸಂಬಂಧಗಳು ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಈ ಲೈಫಲ್ಲಿ ನೀವು ಬಂದಿರೋ ಉದ್ದೇಶ ಏನೇ ಇರಬಹುದು. ಕೆಲವು ಸರಿ ಕೆಲವು ಕಾರಣಗಳಿರುತ್ತೆ. ಕೆಲವು ನಮ್ಮ ಹಿಂದಿನ ಜನ್ಮದ ಋಣ ತೀರಿಸಬೇಕಾಗತ್ತೆ ನಾವು, ಅಥವಾ ನಮ್ಮ ತಂದೆ ತಾಯಿ ಋಣನ ತೀರಿಸಬೇಕಾಗತ್ತೆ. ನಮ್ಮನ್ನ ಅವರು ಎಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ದೊಡ್ಡವ್ರು ಮಾಡಿದಾರೋ ಹಾಗೆ ನಮ್ಮದು ಕೆಲವು ಋಣಗಳಿರುತ್ತೆ. ನಾವೂ ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೋಬೇಕು, ಮುಂದೆ ನಾವು ಒಳ್ಳೆ ಪ್ರಜೆಗಳಾಗಿ ಅಥವಾ ನಮ್ಮ ಮಕ್ಕಳನ್ನು ಅದೇ ಥರ ಬೆಳೆಸಿದಾಗ ನಮ್ಮ ತಂದೆ ತಾಯಿ ಋಣನ ತೀರಿಸುತ್ತೆ. ಅದು ಆ ಥರ ಇಲ್ಲಿ ಅನ್ಕೋತೀನಿ ನಾನು. ನಾವು ಚೆನ್ನಾಗಾಗಿ 4-6 ಜನಕ್ಕೆ ನಮ್ಮ ಸಂಸಾರನಾದ್ರೂ ಆಗಬಹುದು, ಸಂಸಾರನಾರು ಆಗಿರಬಹುದು, ಅಥವಾ ಇನ್ನು 4-6 ಜನಕ್ಕೆ ನಮ್ಮಿಂದ ಉಪಯೋಗ ಆದಾಗ ಈ ಒಂದು ಋಣ ತೀರುತ್ತೆ ಅನ್ನೋದನ್ನ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೈ ಪ್ರೀಸ್ಟೆಸ್, ಕೆಲವು ಸರಿ ನಾವು ಏನನ್ನ ರಿಸೀವ್ ಮಾಡ್ಕೊಂಡಿರ್ತೀವಿ, ಏನನ್ನ ಪಡ್ಕೊಂಡಿರ್ತೀವಿ, ಅದನ್ನ ಇನ್ನೊಬ್ರಿಗೆ ಕೊಡ್ಬೇಕಾಗತ್ತೆ. ಇನ್ನೊಬ್ರಿಗೆ ಕೊಟ್ಟಾಗ ನಿಮಗೆ ಮನಸ್ಸಲ್ಲಿ ಒಂದು ಸಂತೋಷ ಬರುತ್ತೆ. ಆ ಥರ ಇಲ್ಲಿ ಹೇಳ್ತಾ ಇದೆ. ಇಲ್ಲ ನನಗಾಗೋದೇ ಇಲ್ಲ, ನನ್ಗೆ ತುಂಬ ಕಷ್ಟ ಇದೆ. ಕೆಲವು ಸರಿ ಹೌದು, ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ಪಟ್ಟರೆ ಏನಾದರೂ ಆಗಬಹುದು, ಏನನ್ನಾದ್ರೂ ಸಾಧಿಸಬಹುದು. ಆ ಥರ ಇಲ್ಲಿ ನಿಮಗೆ ಕ್ವೀನ್ ಆಫ್ ವ್ಯಾಂಡ್ಸ್ ಹೇಳ್ತಾ ಇದೆ. ನಿಮ್ ಮುಂದೆ ಒಳ್ಳೆ ಆಪರ್ಚುನಿಟೀಸ್ ಬರಬಹುದು, ಅದನ್ನ ರೆಕಗ್ನೈಸ್ ಮಾಡಬೇಕಾಗತ್ತೆ. ಇಲ್ಲಿ ರೆಕಗ್ನೈಸ್ ಮಾಡಿ, ಇಲ್ಲಿ ನಿಮ್ಮ ಕಾರ್ಡ್ ಏನ್ ಮೆಸೇಜ್ ಕೊಡ್ತಾ ಇದೆ, ಲಿಸ್ನಿಂಗ್ ಟು ವಿಸ್ಡಮ್, ಬಿ ವೈಸ್. ಕೆಲವು ಜಾಣತನದಿಂದ ನೀವು ಡಿಸಿಷನ್ಗಳನ್ನ ತಗೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ರಿಲೇಶನ್ಶಿಪ್ ಇರಬಹುದು, ಬಿಸ್ನೆಸ್ ಇರಬಹುದು, ಯಾವುದೇ ಕಾರಣಕ್ಕೂ ಲಿಸನ್ ಟು ಯುವರ್ ಹಾರ್ಟ್. ಆ ಥರನೂ ನಿಮಗೆ ಕೆಲವು ಮೆಸೇಜ್ಗಳು ಬರುತ್ತೆ. ಆದ್ರಿಂದ ನಿಮ್ಮ ಯಾವುದೇ ಡ್ರೀಮ್ಸ್ ಇರಬಹುದು, ನನಗೇನು ಆಗ್ತಾ ಇಲ್ಲ, ನನ್ನ ಲೈಫಲ್ಲಿ ಏನು ನಡೀತಾ ಇಲ್ಲ. ಕೆಲವು ಸರಿ ಓಪನ್ ಯುವರ್ ಹಾರ್ಟ್. ಯಾರೇ ಎಷ್ಟೇ ಹೇಳಿದ್ರು, ಬುದ್ಧಿ ಹೇಳಿದ್ರು ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲಿ ಇರಲ್ಲ ನೀವು ಕೆಲವು ಸರಿ. ಆದ್ರಿಂದ ಓಪನ್ ಯುವರ್ ಹಾರ್ಟ್, ಲಿಸನ್ ಟು ಯುವರ್ ವಿಸ್ಡಮ್. ಇಲ್ಲಿ ಆ ಥರ ನಿಮಗೆ ಮೆಸೇಜ್ ಇದೆ. ನೀವು ಹಾರ್ಸ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನಿಮಗೆ ಮುಂದೆ ಒಂದು ಪ್ರಾಸ್ಪ್ಯಾರಿಟಿ ಇದೆ.
ಒಂದು ಲಕ್ಕಿದೆ. ಆದ್ರಿಂದ ಯಾವುದೇ ಕೆಲಸಗಳು ಇಲ್ಲಿ ನಿಮ್ಮದು ಕೆಟ್ಟು ಹೋಗಿರಬಹುದು, ಏನು ಕೆಲಸ ನಡೀತಾ ಇಲ್ದಿರಬಹುದು, ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸು ಸರಿಗಿಲ್ದಿರಬಹುದು. ರಿಲೇಶನ್ಶಿಪ್ಗಳು ಅಷ್ಟೇ, ಕೆಲವೆಲ್ಲ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಜಗಳಗಳಾಗಿರಬಹುದು, ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಬಿ ವೈಸ್, ಆ ಥರ ನಿಮಗೆ ಮೆಸೇಜ್ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ಬೋದು ಒಂದ್ಸರಿ ನೋಡೋಣ. ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜ್ ಕೊಡುತ್ತೆ ಆ ಥರ ನೋಡಿದಾಗ ಲೈಫ್ ಪರ್ಪಸ್, soul purpose. Face your fears. Release the power of fear. Confrontation. Pick your battles wisely. ನೋಡಿದ್ರಾ ಎಷ್ಟು ಒಳ್ಳೊಳ್ಳೆ ಮೆಸೇಜಸ್ ಬರ್ತಾ ಇದೆ ನಿಮಗೆ. 7 heavenly virtues. One more. Resilience. Rise above tribulations. Bottom of the deck, gratitude. Be grateful for all you have. ಇಲ್ಲಿ ಆ ಥರ ನೋಡಿದಾಗ ನಿಮಗೆ ಏನೇನಪ್ಪ ಮೆಸೇಜ್ಗಳು ಬಂದಿದೆ ಅಂದ್ರೆ, ಫೇಸ್ ಯುವರ್ ಫಿಯರ್ಸ್. ಯಾವುದೇ ಹೆದರಿಕೆ ಇರಬಹುದು ನಿಮಗೆ. ನನ್ಗಿಲ್ಲಿ ಮೊದಲೇ ಹೇಳಿದ ಹಾಗೆ ನನ್ಗೇನೂ ಕೆಲಸ ಸಿಗ್ತಾ ಇಲ್ಲ, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಸರಿಯಾಗಿ ಆಗ್ತಾ ಇಲ್ಲ, ನಾನು ಮುಂದೆ ಚೆನ್ನಾಗಿರ್ತೀನ, ನನ್ನ ಹೆಲ್ತ್ ಚೆನ್ನಾಗಿರುತ್ತಾ, ಆ ಥರ ನಿಮ್ದು ಎಷ್ಟೋ ಹೆದರಿಕೆಗಳಿರಬಹುದು, ಎಷ್ಟೋ ಪ್ರಶ್ನೆಗಳಿರಬಹುದು ನಿಮ್ಮ ಜೀವನದಲ್ಲಿ. ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ. ಅದಕ್ಕೆ ಆನ್ಸರ್ ಅಂದ್ರೆ, ಜೀವನನ ಬಂದಾಗ, ಸಮಸ್ಯೆಗಳು ಬಂದಾವಾಗ ಅದನ್ನ ಎದುರಿಸೋದನ್ನ ಕಲೀರಿ. ಬಿ ವೈಸ್. ಯಾಕೆ ಬರ್ತಾ ಇದೆ ನನಗೆ ಸಮಸ್ಯೆಗಳು, ನನ್ನ ಕೈಯಲ್ಲಿ ದುಡ್ಡು ಯಾಕೆ ನಿಲ್ತಾ ಇಲ್ಲ, ನಾನು ಖರ್ಚು ಜಾಸ್ತಿ ಮಾಡ್ತಾ ಇದ್ದೀನಿ, ಶಕ್ತಿ ಮೀರಿ ಖರ್ಚುಗಳಿರುತ್ತೆ. ಕೆಲವು ಸರಿ ನೀವು ಉಳಿತಾಯಗಳನ್ನ ಮಾಡಬೇಕಾಗತ್ತೆ ಮುಂದಿನ ನಿಮ್ಮ ಜೀವನಕ್ಕೋಸ್ಕರ. ಇಲ್ಲಿ ಎಷ್ಟೋ ಸರಿ ನಿಮಗೆ ಮೆಸೇಜ್ ಬರುತ್ತೆ, ಪ್ಲಾಂಟ್ ಅ ಸೀಡ್, ಆ ಥರ. ಆದ್ರಿಂದ ಕೆಲವು ಸರಿ ನೀವು ಸೇವಿಂಗ್ಸ್ ಎಲ್ಲ ಮಾಡಿದಾಗ ಮುಂದೆ ಅದು ಸ್ಮಾಲ್ ಆಗಿ ನೀವು ಉಳಿಸ್ತಾ ಹೋದಾಗ ಅದು ಮರವಾಗಿ ಬೆಳೆಯುತ್ತೆ, ನಿಮಗೆ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ಎಲ್ಲನೂ ಕೊಡುತ್ತೆ, ನಿಮಗೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ. ಆದ್ರಿಂದ ಇಲ್ಲಿ ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ. ಆ ಥರ ಸಮಸ್ಯೆಗಳನ್ನ ಎದುರಿಸೋದು ಕಲೀರಿ. 7 ಹೆವೆನ್ಲಿ ವರ್ಚ್ಯೂಸ್. ಕೆಲವು ಸದ್ಗುಣಗಳನ್ನ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ಯಾವುದೇ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು, ನೆಗೆಟಿವ್ ಥಾಟ್ಸ್ ಇರಬಹುದು ನಿಮ್ಮ ಮನಸ್ಸಲ್ಲಿ, ನನಗಾಗಲ್ಲ, ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ, ನಾನು ಎಷ್ಟೇ ಕಷ್ಟಪಟ್ರು ನನ್ನ ಕೈನಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟೇ ಕಷ್ಟಪಟ್ರು ಕೆಲವು ಸಂಬಂಧಗಳು ನನ್ನ ಕೈನಲ್ಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಜಗಳಗಳಾಗುತ್ತೆ. ಆ ಥರ ಎಲ್ಲ ನೀವು ಮನಸ್ಸಲ್ಲಿ ಯೋಚನೆ ಮಾಡಿದಾಗ ನೀವು ತುಂಬಾ ವೈಸ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ನಡೀತಾ ಇದೆ, ಏನಾಗ್ತಾ ಇದೆ. ಕೆಲವು ಸರಿ ನಮ್ಮ ಕೈನಲ್ಲಿ ಆಗದಿದ್ದಾಗ ನಾವು ಅದನ್ನ ಬಿಟ್ಟು ಬೇರೆ ಒಂದು ಹೊಸ ಬಿಗಿನಿಂಗ್ ಇರಬಹುದು, ಬೇರೆ ಕೆಲವು ಸ್ಟ್ರಾಟಜಿಗಳನ್ನ ಹಾಕೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ರೈಸ್ ಎಬೌವ್ ದಿ ಟ್ರಿಬ್ಯುಲೇಷನ್ಸ್, ಆ ಥರ ಇಲ್ಲಿ ನಿಮಗೆ ಮೆಸೇಜ್ಗಳು ಬರ್ತಾ ಇದೆ. ಆದ್ರಿಂದ ಬಿ ಗ್ರೇಟ್ಫುಲ್ ವಾಟ್ ಯು ಹ್ಯಾವ್. ಏನಿದೆಯೋ ಅದನ್ನ ಸಂತೋಷದಿಂದ ಸ್ವೀಕರಿಸಿಕೊಂಡು ಮುಂದೆ ಹೋಗೋದನ್ನ ನೋಡಿ. ಆ ಥರ ನಿಮ್ಗಿಲ್ಲಿ ಒಳ್ಳೆ ಮೆಸೇಜ್ಗಳು ಬರ್ತಾ ಇದೆ. ಇಲ್ಲಿ ನಿಮಗೆ ಹ್ಯಾಂಡ್ ಮೇಡ್ ಇಂಟ್ಯೂಟಿವ್ ಕೆಲವು ಮೆಸೇಜಸ್ ನೋಡೋಣ. ಇದು ನಾನು ಮಾಡಿರುವಂಥ ಮೆಸೇಜ್ಗಳು. ದಿ ಪರ್ಪಸ್ ಆಫ್ ಅವರ್ ಲೈಫ್ ಈಸ್ ಟು ಬಿ ಹ್ಯಾಪಿ. ಆ ಥರ ಇದೆ ಮೆಸೇಜ್. ಇಲ್ಲಿ ನಾಣ್ಯಕ್ಕೆ ಹೇಗೆ 2 ಮುಖವೋ ಹಾಗೆ ಮನುಷ್ಯರಿಗೂ 2 ಮುಖ, ಹೊರಗೊಂದು ಒಳಗೊಂದು, ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ಆದ್ರಿಂದ ಮತ್ತೆ ನಾನು ಹೇಳ್ತೀನಿ, ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ. ಜೀವನಕ್ಕೆ ಸ್ಫೂರ್ತಿ ಅವರೇ.
ನಿಮ್ಮ ಆತ್ಮಬಲವೇ ನಿಮಗೊಂದು ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ. ಕೆಲವೊಂದು ಸಂಬಂಧಗಳು ಬಾಡಿಗೆ ಮನೆಯ ಹಾಗೆ, ಎಷ್ಟೇ ಶೃಂಗರಿಸಿದರೂ ನಮ್ಮದಾಗುವುದಿಲ್ಲ. ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಮೆಸೇಜ್ಗಳು ಬಂದಿದೆ. ಕೆಲವು ಸರಿ ನಾವು ಸಂಬಂಧಗಳನ್ನ ತುಂಬಾ ಯೋಚಿಸಿ ಮಾಡಬೇಕಾಗತ್ತೆ. ನಾಣ್ಯಕ್ಕೆ ಹೇಗೆ ಎರಡು ಮುಖ ಇರುತ್ತೋ ಹಾಗೆ ಮನುಷ್ಯರಿಗೂ ಸಹಿತ ಎರಡು ಮುಖ ಇರುತ್ತೆ. ನೋಬಡಿ ಇಸ್ ಪರ್ಫೆಕ್ಟ್. ಆ ಥರ ಒಂದು ಗಾದೆ ಇದೆ. ಎಲ್ರಿಗೂ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಇರುತ್ತೆ. ಆದ್ರಿಂದ ಕೆಲವು ಸರಿ ನೀವು ತುಂಬಾ ಯೋಚಿಸಿ ಡಿಸಿಷನ್ಗಳನ್ನ ತಗೋಬೇಕಾಗತ್ತೆ. ಇನ್ ಕೆಲವರಿಗೆ ಕೆಲವು ಫೇಲ್ಯೂರ್ಸು ನೀವು ಅದನ್ನ ಒಂದು ಸ್ಫೂರ್ತಿಯಾಗಿ ತಗೋಬೇಕಾಗತ್ತೆ. ಅವರಂದ ಕೆಲವು ಮಾತುಗಳು ನಿಮ್ಗೊಂದು ಸ್ಫೂರ್ತಿ ಆಗ್ಬೇಕಾಗತ್ತೆ ನಿಮ್ಮ ಜೀವನಕ್ಕೆ. ಮತ್ತೆ ಕೆಲವು ಸಂಬಂಧಗಳನ್ನ ನಾವು ಎಷ್ಟೇ ನಾವು ಸರಿ ಮಾಡಕ್ ಹೋದ್ರೂ ಕೆಲವು ಸರಿ ಸರಿಯಾಗಲ್ಲ. ಆಗ ಅದನ್ನ ಬಿಟ್ಟು ನಾವು ಮುಂದೆ ಬರಬೇಕಾಗತ್ತೆ. ನಿಮ್ಮ ಆತ್ಮಬಲವೇ ನಿಮಗೊಂದು ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ. ಆದ್ರಿಂದ ನಾನು ಯಾವಾಗಲೂ ಹೇಳ್ತೀನಿ, ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಯಾವಾಗಲೂ ಗಮನಿಸ್ಕೊಳ್ಳಿ. ಆದ್ರಿಂದ ಬಿ ಪಾಸಿಟಿವ್. ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ನೀವು ಈ ಪ್ಯಾರೆಟ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮಗೆ ಅಫರ್ಮೇಷನ್ ಫಾರ್ ಗ್ರೋತ್ ಆ ಥರ ಮೆಸೇಜ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು? ಯುವರ್ ಸೋಲ್ ಪರ್ಪಸ್ ಅಂಡ್ ಲೈಫ್ ಪರ್ಪಸ್. ಯಾಕೆ ನೀವು ಈ ಲೈಫ್ಗೆ ಬಂದಿದ್ದೀರಾ? ನಿಮ್ಮ ಸಮಸ್ಯೆಗಳನ್ನ ಹೇಗೆ ನಿವಾರಿಸ್ಕೊಳ್ಳೋದು ಇಲ್ಲಿ ಆ ಥರ ನೋಡೋಣ. ಏನು ಟ್ಯಾರೋ ಕಾರ್ಡ್ಸ್ ಇದಕ್ಕೆ ಉತ್ತರ ಕೊಡಬಹುದು? ಆ ಥರ ನೋಡಿದಾಗ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಮ ಸಮಸ್ಯೆಗಳು ಏನೇನಿರಬಹುದು ಇಲ್ಲಿ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? 2 of Cups, 3 of Swords, the Hanged Man, 4 of Swords, ಮತ್ತೆ 10 of Wands, bottom of the deck, Ace of Wands. ಆ ಥರ ಎಲ್ಲ ನೋಡಿದಾಗ ನಿಮಗೆ ಮುಂದೆ ಒಳ್ಳೆ ಒಂದು ಲವ್ ಲೈಫ್ ಇದೆ. ಸೋಲ್ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್ ಆ ಥರ ನೋಡಿದಾಗ ನಿಮ್ಗೆ ಈ ಜೀವನದಲ್ಲಿ ಒಂದು ಒಳ್ಳೆ ಲವ್ ಲೈಫ್ ಇದೆ. ಆಲ್ರೆಡಿ ನಿಮ್ಗೆ ಯಾವ್ದ್ಯಾವುದು ಬ್ರೇಕಪ್ ಆಗಿದ್ದೀರಾ ಅವ್ರಿಗೆಲ್ಲ ನೀವು ಮೂವ್ ಆನ್ ಆಗ್ತೀರಾ. ಸ್ವಲ್ಪ ದಿವಸ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ನಿಮ್ದು ಯಾವುದೇ ಕೆಲವು ಏನೇ ಸಮಸ್ಯೆಗಳಿರಬಹುದು ಅದೆಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿಮಗೆ. ಆ ಥರ ಇಲ್ಲಿ ಕಾರ್ಡ್ಸ್ಗಳೆಲ್ಲ ಬರ್ತಾ ಇದೆ. ನಿಮ್ಮ ಸಮಸ್ಯೆಗಳು ಏನೇನೇ ಇರಬಹುದು, ನೀವು ಈ ಲೈಫಲ್ಲಿ ಒಳ್ಳೆಯ ಒಂದು ಸಾಧನೆಗಳನ್ನ ಮಾಡ್ತೀರಾ. ಆ ಥರ ಇಲ್ಲಿ ಕಾರ್ಡ್ಸ್ ಬರ್ತಾ ಇದೆ, ಹೇಳ್ತಾ ಇದೆ. ಕೆಲವು ಹೊಸ ರಿಲೇಶನ್ಶಿಪ್ ಬರ್ಬೋದು ನಿಮ್ಮ ಲೈಫಲ್ಲಿ. ಒಳ್ಳೆ ಜಾಬ್ ಸಿಗುತ್ತೆ ಆ ಥರನೂ ನಿಮಗೆಲ್ಲ ಬರ್ತಾ ಇದೆ. ಯಾರ್ಯಾರು ಯೋಚನೆ ಮಾಡ್ತಾ ಇದ್ದೀರಾ, ನಂಗೆ ಒಂದು ಒಳ್ಳೆ ಕೆಲಸ ಸಿಗುತ್ತಾ, ನಂಗೆ ಬೇಗ ಮದುವೆ ಆಗುತ್ತಾ, ನನ್ನ ಲೈಫಲ್ಲಿ ಯಾಕೆ ದುಡ್ಡು ಮಾಡೋಕೆ ಆಗ್ತಾ ಇಲ್ಲ ನಾನು, ಆ ಥರ ನಿಮ್ದು ಎಷ್ಟೋ ಪ್ರಶ್ನೆಗಳಿರಬಹುದು. ಮುಂದೆ ನಮ್ಮ ಲೈಫ್ ಹೇಗಿರುತ್ತೆ, ನಾನು ನನ್ನ ಸಂಸಾರ ಚೆನ್ನಾಗಿ ನೋಡ್ಕೋತೀನ, ಆ ಥರ ಎಲ್ಲ ನಿಮ್ಮದು ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ತಾ ಹೋಗೋಣ, ನೋಡೋಣ. ಹೌದು, ನೀವು ಮುಂದೆ ತುಂಬ ಚೆನ್ನಾಗಿ ಆಗ್ತೀರಾ. ನಿಮ್ಗೆ ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಇದೆ. ನಿಮಗೆ ಸ್ಟಾರ್ ಕಾರ್ಡ್ ಬಂದಿದೆ, 9 ಆಫ್ ಕಪ್ಸ್ ಇದೆ. ಇಲ್ಲಿ 3 ಆಫ್ ಸೋರ್ಡ್ಸ್, 3 ಆಫ್ ಸೋರ್ಡ್ಸ್ 2 ಸರಿ ಬಂದಿದೆ. ದಿ ಡೆವಿಲ್ ಕಾರ್ಡ್ ಇದೆ, ಮತ್ತೆ 5 ಆಫ್ ಕಪ್ಸ್. ಇಲ್ಲಿ
ಬಾಟಮ್ ಆಫ್ ದಿ ಡೆಕ್ 9 ಆಫ್ ಪೆಂಟಕಲ್ಸ್. ಆ ಥರ ನೋಡಿದಾಗ ನಿಮಗೆ ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ಗಳು ನೋಡೋಣ. ಪೈಲ್ ನಂಬರ್ 2 ನಿಮ್ಮದು ಮೆಸೇಜ್ ಏನಿದೆ? ಅಫರ್ಮೇಷನ್ ಫಾರ್ ಗ್ರೋತ್. ಕೆಲವ್ರಿಗೆಲ್ಲ ನಿಮ್ಮ ಇಲ್ಲಿ ಪ್ರಶ್ನೆಗಳು ಏನಿದೆ ಅಂದರೆ, ನನ್ಗೆ ಯಾಕೆ ನನ್ನ ರಿಲೇಶನ್ಶಿಪ್ ಸರಿಗ ಆಗ್ತಾ ಇಲ್ಲ, ಬರೀ ನೋವಿದೆ, ಬರೀ ಜಗಳಗಳು, ಆ ಥರ ಕಾಣ್ತಾ ಇದೆ ಇಲ್ಲಿ. ಮತ್ತೆ ಕೆಲವರು ಫೈನಾನ್ಷಿಯಲ್ ಸ್ಟೇಟಸ್ಸನ್ನು ಸರಿಗಿ ಇಲ್ಲ, ಆ ಥರನೂ ನಿಮ್ಮ ಪ್ರಶ್ನೆಗಳಿದೆ. ಕೆಲವ್ರಿಗೆ ಇಲ್ಲೆಲ್ಲ ತುಂಬಾ ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು. ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಅಂದ್ರೆ ನೆಗೆಟಿವ್ ಥಾಟ್ಸ್, ಮನಸ್ಸಲ್ಲಿ ತುಂಬಾ ನೆಗೆಟಿವಿಟಿ ತುಂಬಿಕೊಂಡಿರುತ್ತೆ. ಇಲ್ಲಿ ಕೆಲವ್ರ ಮೈಂಡ್ ಎಷ್ಟು ಬ್ಲಾಕ್ ಆಗಿರುತ್ತೆ ಅಂತಂದ್ರೆ, ಯಾರು ಏನೇ ಹೇಳಿದ್ರು, ಬುದ್ಧಿ ಮಾತು ಹೇಳಿದ್ರು ಕೇಳುವಂತ ಒಂದು ಪರಿಸ್ಥಿತಿನಲ್ಲಿ ಇರಲ್ಲ ಅವರು. ನನ್ಗಾಗಲ್ಲ, ನನಗೆ ದುಡ್ಡು ಮಾಡಕ್ ಆಗ್ತಾ ಇಲ್ಲ, ನನಗೆ ಕೆಲಸ ಸಿಗಲ್ಲ, ಆ ಥರ ಮನಸ್ಸಲ್ಲಿ ಅನ್ಕೊಂಡೇ ಬಿಟ್ಟಿರ್ತಾರೆ. ಅವರನ್ನ ಅವರು ತುಂಬಾ ಡೌನ್ ಮಾಡ್ಕೊಂಡು ಬಿಟ್ಟಿರ್ತಾರೆ, ಲೋ ಫೀಲ್ ಮಾಡ್ಕೊಂಡಿರ್ತಾರೆ. ನಾವು ಎಷ್ಟೇ ಕಾನ್ಫಿಡೆನ್ಸ್ ಮಾಡಿದ್ರು ಕೆಲವರು ಕೇಳೋ ಸ್ಥಿತಿನಲ್ಲಿರಲ್ಲ. ಆದ್ರಿಂದ ಓಪನ್ ಅಪ್ ಯುವರ್ ಮೈಂಡ್, ಓಪನ್ ಯುವರ್ ಹಾರ್ಟ್. ಇಲ್ಲಿ ನಿಮಗೆ 3 ಆಫ್ ಸಾರ್ಟ್ಸ್ 2 ಸರಿ ಬಂದಿದೆ. ಸೊ ಬಿ ಓಪನ್ ಟು ಪಾಸಿಟಿವ್ ವೈಬ್ಸ್. ನೀವೊಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ನಿಮ್ಮ ನೆಗೆಟಿವ್ ಥಾಟ್ಸ್, ಕೆಲವು ನೆಗೆಟಿವ್ ರಿಲೇಶನ್ಶಿಪ್, ಅವನ್ನೆಲ್ಲ ಬಿಟ್ಟು ನೀವು ಮುಂದೆ ಹೋದಾಗ ನಿಮ್ಮ ಮೈಂಡನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಕೆಲವು ಸರಿ ಪಾಸಿಟಿವ್ ಆಗಿ ನಿಮ್ಗೆ ಒಳ್ಳೊಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಲೈಫಲ್ಲಿ. ಕೆಲವು ಸರಿ ಅವನ್ನೆಲ್ಲ ಕಷ್ಟಪಟ್ಟು ನಿಮ್ಮ ಕೈಲಿ ಆಗಬಹುದು, ಅಥವಾ ಯಾರ್ದಾದ್ರೂ ಹೆಲ್ಪ್ ತಗೊಂಡು ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಾಡ್ಕೊಂಡಾಗ ನಿಮಗೆ ಮುಂದೆ ಒಳ್ಳೆ ಲೈಫ್ ಇದೆ. ಹಿಂದಿನ ಜನ್ಮದ ಕೆಲವು ಒಳ್ಳೆ ಪುಣ್ಯ ಕಾರ್ಯಗಳಿಂದ ನೀವು ಈ ಮನುಷ್ಯ ಜೀವನನ ತಾಳ್ಕೊಂಡಿರ್ತೀರ. ನಮಗೆ ಮಾತಾಡೋ ಶಕ್ತಿ ಕೊಟ್ಟಿರ್ತಾರೆ ದೇವರು, ಯೋಚನೆ ಮಾಡೋಕೆ ಬುದ್ಧಿ ಕೊಡ್ತಾರೆ. ನಾವು ಪ್ರಾಣಿಗಳಲ್ಲ, ಆದ್ರಿಂದ ನಮಗೆ ಯೋಚನೆ ಮಾಡೋ ಶಕ್ತಿ ಇದೆ. ನಮ್ಮ ಲೈಫ್ನ ನಾವು ಹೇಗೆ ಮಾಡ್ಕೋಬೇಕು ಅದು ನಮ್ಮ ಕೈನಲ್ಲಿದೆ. ನಿಮ್ಗಿಲ್ಲಿ ಯಾವುದೇ ಫೀಲ್ಡಲ್ಲಿ ಆಗಿರಬಹುದು, ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು, ಜಾಬ್ ಇರಬಹುದು, ನಿಮ್ಗಿಲ್ಲೊಂದು ಕಮಿಟ್ಮೆಂಟ್ ಇದೆ. ಆದ್ರಿಂದ ಯಾವುದೇ ನಿಮ್ಮ ಮನಸ್ಸಿನ ಬೇಜಾರಿರಬಹುದು, ದುಃಖಗಳಿರಬಹುದು, ಅದೆಲ್ಲ ಕಡಿಮೆ ಮಾಡ್ಕೊಂಡವಾಗ ಇಲ್ಲಿ ದಿ ಸ್ಟಾರ್ ನಿಮ್ಮ ಲೈಫಲ್ಲಿ ಒಂದು ಬೆಳಕು ಬರುತ್ತೆ. ನಮ್ಮನ್ನ ನಾವೇ ಹೀಲ್ ಮಾಡ್ಕೋಬೇಕು, ಆ ಥರನೂ ಇಲ್ಲಿ ನೀವು ಅನ್ಕೋಬೇಕಾಗತ್ತೆ. ಇಲ್ಲಿ ಅಫರ್ಮೇಷನ್ ಫಾರ್ ಗ್ರೋತ್, ನಾನು ಮುಂದೆ ಚೆನ್ನಾಗಿ ಆಗ್ತೀನಿ, ಆ ಥರ ನೀವು ಎಷ್ಟೋ ಸರಿ ನೀವು ನಿಮ್ಮನ್ನ ಮನಸ್ಸಲ್ಲಿ ಹೇಳ್ಕೊಂಡಾಗ ಅದು ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೆಗೆಟಿವ್ ಥಾಟ್ಸ್, ನನ್ಗಾಗಲ್ಲ, ನನ್ನ ಲೈಫಲ್ಲಿ ಏನೂ ನಡೆಯಲ್ಲ, ಆ ಥರ ಎಲ್ಲ ಕೆಲವು ನೆಗೆಟಿವ್ ಥಾಟ್ಸ್ನ ಬಿಟ್ಬಿಡಿ. ಮುಂದೆ ನಿಮಗೆ ಒಳ್ಳೆ ಲೈಫ್ ಇದೆ. 9 ಆಫ್ ಪೆಂಟಕಲ್ಸ್, ಪ್ರಾಸ್ಪ್ಯಾರಿಟಿ ಇದೆ. ಆ ಥರ ನಿಮಗೆ ಒಳ್ಳೊಳ್ಳೆ ಕಾರ್ಡ್ಸ್ಗಳು ಬಂದಿದೆ. ಕೆಲವು ಯಾವುದೇ ಒಂದು ನಿಮ್ಮ ಕಮಿಟ್ಮೆಂಟ್ಸ್ ಆಗಬಹುದು ಮುಂದೆ, ಆದರೆ ನಿಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವೊಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕಾಗತ್ತೆ. ನಿಮ್ಮೊಳಗೆ ನೀವು ಹೀಲ್ ಯೋರ್ ಸೆಲ್ಫ್, ಆ ಥರ ನಿಮಗೆ ಮೆಸೇಜಸ್ ಬರ್ತಾ ಇದೆ ಈ ಕಾರ್ಡ್ಸಿಂದ. ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪರ್ಸನ್ ಬರಬಹುದು, ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗಬಹುದು ಅನ್ನೋದನ್ನು ಹೇಳ್ತಾ ಇದೆ. ಯಾವುದೇ ನಿಮ್ಮ ನೆಗೆಟಿವಿಟಿ ಇರಬಹುದು ಇಲ್ಲಿ ತನಕ, ಮುಂದೆ ನಿಮ್ಮ ಜೀವನದಲ್ಲಿ ಯಾರಾದರೂ ಬಂದಾಗ ನಿಮ್ಮ ಲೈಫಲ್ಲಿ ಒಳ್ಳೆ ಪಾಸಿಟಿವಿಟಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಆದ್ರಿಂದ ನಿಮಗೆ ಈ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ. ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಚೆನ್ನಾಗಾಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ಮ ಸೋಲ್ ಪರ್ಪಸ್ ಇರಬಹುದು, ನಿಮ್ಮ ಲೈಫ್ ಪರ್ಪಸ್ ಇರಬಹುದು,
ನೀವು ಈ ಜೀವನನ ನೀವು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಏಂಜಲ್ ಆಫ್ ಮಿರಾಕಲ್ಸ್ ಕಾರ್ಡ್ ಬಿತ್ತು ಕೆಳಗಡೆ. ಕೆಲವು ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ಬರಬಹುದು. ಇಲ್ಲಿ ಚಿಲ್ಡ್ರನ್, ನೋ ದಟ್ ಯುವರ್ ಚಿಲ್ಡ್ರನ್ ಆರ್ ಪ್ರೊಟೆಕ್ಟೆಡ್. ಯಾರ್ಯಾರಿಗೆ ಮಕ್ಕಳ ಬಗ್ಗೆ ಯೋಚನೆ ಇದೆ, ಸೆಲ್ಫ್ ರಿಲಯನ್ಸ್, ಡೋಂಟ್ ಬಿ ಅಫ್ರೈಡ್ ಟು ಫ್ಲೈ ಸೋಲೋ. ಆ ಥರ ಇದೆ ನಿಮಗೆ ಮೆಸೇಜ್. ಡ್ರ್ಯಾಗನ್ ಫ್ಲೈ, ಲಿವ್ ಲೈಫ್ ಟು ದಿ ಫುಲ್ಲೆಸ್ಟ್. ಫ್ರೆಂಡ್ಶಿಪ್, ನರ್ಚರ್ ಯುವರ್ ರಿಲೇಶನ್ಶಿಪ್ಸ್. ಆ ಥರ ಮೆಸೇಜ್ ಇದೆ ನಿಮಗೆ ಇಲ್ಲಿ. ಡೋಂಟ್ ಬಿ ಅಫ್ರೈಡ್ ಟು ಫ್ಲೈ ಸೋಲೋ. ನಾವು ಜೀವನದಲ್ಲಿ ಯಾವಾಗಲೂ ಒಂಟಿನೇನೆ. ನಮ್ ಕೆಲವು ಸರಿ ಎಷ್ಟೇ ಸಂಬಂಧಗಳಿದ್ರೂ, ಎಷ್ಟೇ ಫ್ರೆಂಡ್ಸ್ ಇದ್ರೂ ನಾವು ಕೆಲವು ಸರಿ ಒಂಟಿ ಅಂತ ಅನ್ಸುತ್ತೆ ನಮಗೆ. ಆದ್ರೆ ಅದಕ್ಕೋಸ್ಕರ ಹೆದರ್ಕೋಬಾರ್ದು. ಎಲ್ಲನೂ ಫೇಸ್ ಮಾಡಿಕೊಂಡು ಮುಂದೆ ಹೋದಾಗ ನಿಮ್ಗೆ ಇಲ್ಲಿ ಒಳ್ಳೆ ಮಿರಾಕಲ್ಸ್ ಇದೆ. ಏಂಜಲ್ ಆಫ್ ಮಿರಾಕಲ್ಸ್. ಓಪನ್ ಯುವರ್ ಹಾರ್ಟ್ ಅಂಡ್ ಎಕ್ಸ್ಪೆಕ್ಟ್ ಅ ಮಿರಾಕಲ್. ನಾನು ಈ ಮೊದಲೇ ಹೇಳಿದೆ ನಿಮಗೆ, ಕೆಲವು ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡಬೇಕು ಅಂದ್ರೆ ನೀವು ಓಪನ್ ಅಪ್ ಆಗಬೇಕಾಗತ್ತೆ. ಕೆಲವು ನೆಗೆಟಿವಿಟೀಸ್ಗಳನ್ನೆಲ್ಲ ಬಿಡಬೇಕಾಗತ್ತೆ. ನೀವು ಬಿಟ್ಟಾಗ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ವಿಲ್ ಹ್ಯಾಪನ್. ಆ ಥರ ನಿಮಗೆ ಮೆಸೇಜಸ್ ಇದೆ. ಲಿವ್ ಲೈಫ್ ಟು ದಿ ಫುಲ್ಲೆಸ್ಟ್. ಬಿ ಹ್ಯಾಪಿ ಆಲ್ವೇಸ್. ಬಿ ಪಾಸಿಟಿವ್. ಆ ಥರ ನಿಮಗೆ ಮೆಸೇಜಸ್ ಇದೆ. ಯಾರ್ಯಾರು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಯುವರ್ ಚಿಲ್ಡ್ರನ್ ಆರ್ ಪ್ರೊಟೆಕ್ಟೆಡ್. ಅವ್ರಿಗೆಲ್ಲ ಒಂದು ಒಳ್ಳೆ ಫ್ಯೂಚರ್ ಇದೆ. ಆ ಥರನೂ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ. ನರ್ಚರ್ ಯುವರ್ ರಿಲೇಶನ್ಶಿಪ್ಸ್. ಕೆಲವು ರಿಲೇಶನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಅದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಗ್ರ್ಯಾಜುಯಲಿ ಕೆಲವೆಲ್ಲ ಸರಿಯಾಗ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಸ್ವಲ್ಪ ದಿನ ಹ್ಯಾಂಗ್ ಅಪ್ ಆಗಿರಬಹುದು ನಿಮ್ಮ ಎನರ್ಜಿ. ಮುಂದೆ ನಿಮಗೆ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಇದೆ, ಮಿರಾಕಲ್ಸ್ ಇದೆ. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ ಟ್ಯಾರೋ ಕಾರ್ಡಿಂದ. ಇದಕ್ಕೆ ಹ್ಯಾಂಡ್ ಮೇಡ್ ಇಂಟ್ಯೂಟಿವ್ ಮೆಸೇಜಸ್ ನೋಡೋಣ. ಬಿ ಎ ವಾರಿಯರ್, ನಾಟ್ ಎ ವರಿಯರ್. ಆದ್ರಿಂದ ಫೇಸ್ ಯುವರ್ ಬ್ಯಾಟಲ್ಸ್. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಕೆಲಸಗಳಾಗಲ್ಲ. ಬದುಕು ನಾವೆಣಿಸಿದಂತೆ ಅತಿ ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ. ಬಂದಂತೆ ಸ್ವೀಕರಿಸಿದರೆ ಎದುರಿಸುವ ಶಕ್ತಿ ತಂತಾನೇ ಬರುತ್ತದೆ. ಮತ್ತೆ ಶುದ್ಧ ಆತ್ಮವು ಯಾವುದಕ್ಕೂ ಹೆದರುವುದಿಲ್ಲ. ಮತ್ತೆ ಚುಚ್ಚೋ ಮುಳ್ಳಿಗೆ ಚಪ್ಪಲಿ ಹಾಕಿ ಬಿಡು. ಚುಚ್ಚಿ ಮಾತಾಡೋ ಜನಗಳನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟು ಬಿಡು. ಆ ಥರ ನಿಮಗೆ ಮೆಸೇಜ್ ಇದೆ. ಇಲ್ಲಿ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನ್ನಿಸಿ ಬಿಡುತ್ತದೆ. ನಾನು ಹೇಳ್ದೆ ಆಗ್ಲೇ ನಿಮ್ಗೆ ಅದನ್ನ. ಆದ್ರಿಂದ ಡೋಂಟ್ ಬಿ ಅಫ್ರೈಡ್ ಟು ಫ್ಲೈ ಸೋಲೋ. ಆ ಥರ ನಿಮಗೆ ಮೆಸೇಜ್ ಬಂದಿದೆ ನೋಡಿ. ಕೆಲವು ಸರಿ ಎಲ್ಲನೂ ನಾವು ಒಂಟಿಯಾಗಿ ಎದುರಿಸೋದನ್ನ ಕಲ್ತ್ಕೋಬೇಕಾಗತ್ತೆ. ಯಾವುದೇ ಸಮಸ್ಯೆಗಳು ಬಂದಾಗ ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಕೆಲವು ಸರಿ ನಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗಬಹುದು, ಕೆಲವು ಸರಿ ಸಾಲ್ವ್ ಆಗಲ್ಲ. ಏನೇ ಇರಲಿ ನಾವು ಯಾರಿಗೂ ಹೇಳ್ಕೊಳ್ಳೋದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಿಲೀವ್ ಇನ್ ಯೋರ್ ಸೆಲ್ಫ್. ಆ ಥರ ನಿಮ್ಗಿಲ್ಲಿ ಒಂದು ಮೇನ್ ಮೆಸೇಜ್. ಬಿ ಸ್ಟ್ರಾಂಗ್. ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕಾಗತ್ತೆ. ಆ ಥರ ನಿಮ್ಗಿಲ್ಲೊಂದು ಟ್ಯಾರೋ ಮೆಸೇಜ್ ಇದೆ. ಆದ್ರಿಂದ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.